ಓಕೆನಾ ವೀಕ್ಷಕರೇ, ಅಲ್ಲೇ ಹೇಳಿದ್ರು ಹಾಸನ್ ರಘು ಮಾಸ್ಟರ್ ಅವರು, ಸಮರ ಕಲೆ ಅಭ್ಯಾಸ ಅಂದರೆ ದೇಶಿ ಕ್ರೀಡೆ ಮತ್ತು ಕಂಬಕಲೆ ಇದು ಏನು ಅಂತ ನನ್ನ ಕ್ಲಾಸ್ ರೂಮ್ನಲ್ಲಿ ನಾನು ತೋರಿಸ್ತೀನಿ ಅಂತ ಅವರು ಮನೆಯಲ್ಲಿ ಹೇಳಿದರು. ಈಗ ನಾವು ಅವರು ನಡೆಸ್ತಕ್ಕಂಥ ಶಿಬಿರ ಅಂದರೆ ಶಾಲೆ ಬಂದಿದ್ದೀವಿ. ಏನೇನು ತಯಾರಿ ಮಾಡ್ಕೊಂಡಿದ್ದಾರೆ, ಹೇಗೆ ಹುಡುಗರೆಲ್ಲ ಟ್ರೈನ್ ಅಪ್ ಆಗಿದ್ದಾರೆ ಎಲ್ಲವೂ ನೋಡೋಣ ಬನ್ನಿ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಮಲ್ಲಕಂಬ ಕರ್ನಾಟಕ ಸಾಹಸ ಕಲಾ ಅಕಾಡೆಮಿಲಿ ನಮ್ಮ ಪದ್ಮಶ್ರೀ ಹಾಸನ್ ರಘು ಅವರ ಒಂದು ಗರಡಿಯಲ್ಲಿ ನಾವೇನಂದ್ರೆ ಮಲ್ಲಕಂಬವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಶ್ರೀಶೈಲ್ ಹೂಗಾರ್ ಅಂತ. ಇವತ್ತು ಈ ಒಂದು ಮಲ್ಲಕಂಬ ಏನು ಗ್ರಾಮೀಣ ಕ್ರೀಡೆ ಅಥವಾ ದೇಶಿ ಕ್ರೀಡೆ ಅಂತ ಏನು ಹೇಳ್ತೀವಿ, ಈ ಒಂದು ಕ್ರೀಡೆಯ ಪ್ರಧಾನ ಶಿಕ್ಷಕರು. ನಾನು ಶಿಕ್ಷಕನಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದು ನಮ್ಮ ಶ್ರೀಯುತ ಡಾಕ್ಟರ್ ಪದ್ಮಶ್ರೀ ಹಾಸನ್ ರಘು ಅವರ ಗರಡಿಯಲ್ಲಿ. ಈಗ ನೀವು ನೋಡ್ಬೋದು ಮಲ್ಲಕಂಬದ ಕಲೆ. ಮೊದಲಿಗೆ ಏನಂತಂದ್ರೆ ಕಂಬಕ್ಕೆ ಆಯಿಲ್ ಹಾಕೋದನ್ನ ಹೇಗೆ ಆಯಿಲ್ ಹಾಕಬೇಕು, ಯಾಕೆ ಆಯಿಲ್ ಹಾಕ್ತೀವಿ, ಈ ಎಣ್ಣೆ ಏನಂತಂದ್ರೆ ಹರಳೆ ಎಣ್ಣೆಯನ್ನ ಜಾಸ್ತಿ ಬಯಸ್ತೀವಿ, ಕೆಲವೊಂದು ಜನ ಕೈ ಎಣ್ಣೆ ಅಂತ ಹೇಳ್ತಾರೆ. ಬೇರೆ ಆಯಿಲ್ ಅನ್ನ ಹಾಕಿದಾಗ ಅದು ಸ್ವಲ್ಪ ಏನಂತಂದ್ರೆ ತುಂಬಾ ತಿಳುವಾಗಿರುತ್ತೆ. ಹಾಗಾಗಿ ಈಗ ಏನು ಕೈ ಎಣ್ಣೆನ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಕೈ ಎಣ್ಣೆ ಯೂಸ್ ಮಾಡ್ತೀವಿ. ಇನ್ನೊಂದು ಏನಂತಂದ್ರೆ ಆಯಿಲ್ ಹಾಕಿದ್ರೆ ಜಾರ್ ಬೀಳಲ್ವೇನೋ ಅಂತ ಅನ್ನೋ ಒಂದು ಮೈಂಡ್ ಸ್ಥಿತಿ ಇರುತ್ತೆ. ಸೊ ಈ ಕೈ ಎಣ್ಣೆ ಏನಾಗುತ್ತೆ ಅಂತಂದ್ರೆ ಕಂಬಕ್ಕೆ ಹಾಕಿದಾಗ ಗ್ರಿಪ್ ಆಗತ್ತೆ. ಕಂಬಕ್ಕೆ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಗ್ರಿಪ್ ಆಗುವಂಥದ್ದು. ಜೊತೆಗೆ ಎಷ್ಟು ರೀತಿ ಎಷ್ಟು ಹಾಕ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ತುಂಬಾ ಜಾಸ್ತಿ ಹಾಕಿದಾಗ ಬೀಳುವಂಥ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾವು, ಹೇಗೆ ನಾವು ಅಡಿಗೆಗೆ ಉಪ್ಪು ಎಷ್ಟು ಹಾಕ್ತೀವೋ ಅಷ್ಟು ಹಾಕಿದ್ರೆ ಒಳ್ಳೆಯದು. ಫ್ಲೋರ್ ಮೇಲೆ ಏನಂದ್ರೆ ಆಯಿಲ್ ಹಾಕಿದಾಗ ಜಾರುವಂತ ಚಾನ್ಸಸ್ ಎಲ್ಲ ತುಂಬಾ ಇರುತ್ತೆ. ಬಟ್ ಏನು ಕಟ್ಕೆಗೆ ನಾವು ಅಥವಾ ವುಡ್ಗೆ ಆಯಿಲ್ ಹಾಕಿದಾಗ ಅದು ಗ್ರಿಪ್ ಆಗತ್ತೆ. ಈ ರೀತಿ ಸಂಪೂರ್ಣವಾಗಿ ಏನಂತಂದ್ರೆ ನಾವು ಆಯಿಲ್ ಅನ್ನ ಕಂಬಕ್ಕೆ ಸವರ್ಬೇಕು. ಇದು ಮೊದಲನೇ ಸಿದ್ಧತೆ ಆಗಿರುತ್ತೆ. ಕಂಬಕ್ಕೆ ಆಯಿಲ್ ಹಾಕಿದಾಗ ಜಟ್ಟಿಗಳು ಅಂತಂದ್ರೆ ಮಲ್ಲಕಂಬದ ಮೇಲೆ ಮಾಡ್ತಕ್ಕಂಥ ಪೈಲ್ವಾನರುಗಳು. ಅವ್ರಿಗೆ ಏನಂತಂದ್ರೆ ಸ್ಕಿನ್ಗೆ ಏನಂತಂದ್ರೆ ಕಂಬ ಟಚ್ ಆದಾಗ ಗ್ರಿಪ್ ಆಗಿ ಹಿಡ್ಕೊಳ್ಳುವಂಥದ್ದು ಈ ಏನು ಕೈ ಎಣ್ಣೆ, ಹರಳೆಣ್ಣೆ ಅಂತ ಹೇಳ್ತಾರೆ. ಎಸ್, ಈಗ ಎಲ್ಲ ಮಕ್ಕಳು ಮೊದಲಿಗೆ ಕಂಬಕ್ಕೆ ಆಯಿಲ್ ಹಾಕಿದ್ದಾಯ್ತು. ಜೊತೆಗೆ ಈಗ ನಮಸ್ಕರಿಸೋದು, ವಿದ್ಯೆಗೆ ಮತ್ತೆ ಗುರುಗಳಿಗೆ ತೊಡೆ ತಟ್ಟೋದ್ರ ಮುಖಾಂತರ, ಹೀಗೆ ತೊಡೆ ತಟ್ಟೋದ್ರ ಮುಖಾಂತರ ಏನಂತಂದ್ರೆ ಹೆಂಗೆ ನಾವು ಗುಡ್ ಮಾರ್ನಿಂಗು ಅಥವಾ ಏನ್ ಹೇಳ್ತೀವಲ್ಲ ಹಾಗೆ ನಮಸ್ಕಾರ ಸ್ಥಿತಿ, ಗುರುಗಳಿಗೆ ನಮಸ್ಕಾರ ಸ್ಥಿತಿ ಮಾಡ್ತಾರೆ ಈಗೆಲ್ಲ ಮಕ್ಕಳು. ಸ್ಟ್ಯಾಂಡ್ ಸ್ಟ್ರೈಟ್, ಪೊಸಿಷನ್, ಸ್ಟಾರ್ಟ್. ತೊಡೆ ತಟ್ಟಿ ನಾನು ರೆಡಿ ಇದ್ದೀನಿ ಕಂಬ ಮಾಡ್ಲಿಕ್ಕೆ ಅಂತ ಹೇಳುವಂತ ಒಂದು ಸ್ಥಿತಿ ನಮಸ್ಕರಿಸುವ ಸ್ಥಿತಿ ಅಂತ, ಸಲಾಂ ಅಂತ ಹೇಳ್ತೀವಿ ಇದಕ್ಕೆ. ಸ್ಟ್ಯಾಂಡ್ ಸ್ಟ್ರೈಟ್, ಪೊಸಿಷನ್, ಸ್ಟಾರ್ಟ್. ಈ ಮಲ್ಲಕಂಬವನ್ನ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಕಂಬದ ಮೇಲೂ ಕೂಡ ಹೆಣ್ಮಕ್ಳ ಒಂದು ಪ್ರದರ್ಶನ ನಡೀತಾ ಇದೆ. ಅದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಆಗ್ತಾ ಇದೆ. ಮತ್ತೊಂದು ಸಾರಿ ನಮ್ಮಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಏನು ಖೇಲೋ ಇಂಡಿಯಾ ಮಲ್ಲಕಂಬ ಸೆಂಟರ್ ಮತ್ತೆ ಸಾಹಸಕಲಾ ಶಿಕ್ಷಣ ಕೇಂದ್ರದಲ್ಲಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟಕ್ಕೆ ಬಿಹಾರ್ಗೂ ಹೋಗಿ ಬಂದಿದ್ದಾರೆ. ಈಗ ಮೊದಲಿಗೆ ಗುರುಗಳಿಗೆ ನಮಸ್ಕರಿಸಿದ್ದಾಯ್ತು. ಈ ಕಂಬಕ್ಕೆ ಸಲಾಂ ಅಂತಕ್ಕಂಥ ಆಸನವನ್ನ ಮಾಡ್ತಾನೆ ವಿದ್ಯಾರ್ಥಿ. ಈತನು ಕೂಡ ರಾಜ್ಯ ಮಟ್ಟದ ಒಂದು SGFI ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದಾನೆ. ಸಲಾಂ ಅಂತಕ್ಕಂಥ ಸ್ಥಿತಿ. ನಂತರ ದಸರಂಗ್ ಅಂತಕ್ಕಂಥ ಆಸನ, ಜಯಂತ್ ಆಚಾರ್ ಎರಡು ತೊಡೆಗಳ ಸಹಾಯದಿಂದ ಹಿಡ್ಕೊಂಡು ಮಾಡ್ತಕ್ಕಂಥ ಒಂದು ಎಲಿಮೆಂಟ್ ಅಂತಾನೆ ಹೇಳ್ತೀವಿ ಇದನ್ನ. ನಿಧಾನಕ್ಕೆ ತೋರ್ಸು. ಈಗ ಎರಡು ತೊಡೆಗಳ ಸಹಾಯ ಮಾತ್ರ, ಕೈಗಳನ್ನ ಬಿಟ್ಟು ಎರಡು ತೊಡೆಗಳ ಸಪೋರ್ಟ್ ಇಂದ ಮಾಡ್ತಕ್ಕಂಥದ್ದೊಂದು. ಈಗ ಎರಡು ಕೈಗಳು ಹಿಡಿದೇನೆ ಜಂಪ್ ಮಾಡಿ ನಿಂತ್ಕೊಳ್ಳುವಂಥದ್ದು, ಇಲ್ಲುವಂಥದ್ದು. ಓಕೆ. ಬಗ್ಲಿ ಪರಾರ್, ತಲೆಯನ್ನ ಕೆಳಗಡೆ ಮಾಡಿ ಬರೀ ಕಾಲಿಂದ ಹೋಗ್ತಕ್ಕಂಥದ್ದು. ನೋಡಿ, ತಲೆ ಕೆಳಗಡೆಗೆ ಕಾಲಿನ ಸಹಾಯ ಹಿಡ್ಕೊಂಡು, ಬಗ್ಲಿ ಅಂತಂದ್ರೆ ಬಗ್ಲಲ್ಲಿ ಹಿಡ್ಕೊಂಡು ಮಾಡುವಂಥದ್ದು, ಬಗ್ಲಲ್ಲಿ ಹಿಡ್ಕೊಂಡು ಮಾಡುವಂಥದ್ದು. ಅದರಲ್ಲಿ ಬಗ್ಲಿ ಪರಾರ್ ನಟರಾಜನ ಒಂದು ಭಂಗಿ. ಬಗ್ಲಿ ಪರಾರ್ ನಟರಾಜ ಆಸನ್, ನಟರಾಜನ ಒಂದು ಭಂಗಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ ವಿದ್ಯಾರ್ಥಿ ಲೋಹಿತ್ ಕುಮಾರ್ ಎ. ರಿಲ್ಯಾಕ್ಸ್. ಅದೇ ರೀತಿ ದಸರಂಗ್ ಪಕಡ್, ಸಿಂಪಲ್ ಡಿಸ್ಮೌಂಟ್ ಅಂದ್ರೆ ಕಾಲು ಬಿಟ್ಟು ಕೈಯಿಂದ ಆರಾಮಾಗಿ ಮಾಡುವಂಥದ್ದು. ನೆಕ್ಸ್ಟ್ ದಸರಂಗ್. ಇದರಲ್ಲಿ ಕೆಲವೊಂದಿಷ್ಟು ಮರಾಠಿ ವರ್ಡ್ಸ್ಗಳು ಜಾಸ್ತಿ ಯೂಸ್ ಆಗ್ತವೆ. ಮರಾಠಿ ವರ್ಡ್ಸ್ಗಳನ್ನ
ಜಾಸ್ತಿ ಬಳಕೆಯಲ್ಲಿ ಇಟ್ಕೊಂಡಿರೋದು. ಯಾಕಂತಂದ್ರೆ ಇದು ಸೊ ಆ ಭಾಗದಲ್ಲಿ ಬೆಳೆದಿರ್ತಕ್ಕಂಥದ್ದು ಗುರುಗಳು ದಾದಾ ಬಾಳಂಬಟ್ ದೇವ್ದರ್, ಮಲ್ಲಕಂಬದ ಪಿತಾಮಹರು. ಈಗ ವಿ ಹೋಲ್ಡ್, ಇಂಗ್ಲಿಷಿನ ವಿ ಆಕಾರ, ಅದ್ರ ಜೊತೆಗೆ ವಿ ಹೋಲ್ಡ್ ಸೈಡ್ ಜಾಬ್, ಕೈಗಳ ಸಹಾಯ ಇಲ್ಲದೆ ಮಾಡ್ತಕ್ಕಂಥದ್ದು. ನಂತರ ಫ್ರೀಗೋಡ. ಫ್ರೀಗೋಡ ಶಿವಾಜಿ ಮಹಾರಾಜರು ಕೈ ಬಿಟ್ಟು ಕುದುರೆ ಹತ್ತಾ ಇದ್ರಂತೆ, ಹಾಗೆ ಕೈ ಬಿಟ್ಟು ಮಲ್ಲಕಂಬ ಹತ್ತೋದು. ಫ್ರೀಗೋಡ ಮೌಂಟ್ ಅಂತಕ್ಕಂಥದನ್ನ ಮಾಡ್ತಾ ಇದ್ದಾನೆ ವಿದ್ಯಾರ್ಥಿ ಯೋಗೇಶ್. ಈತನು ಕೂಡ STFI ರಾಜ್ಯ ಮಟ್ಟದ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿ, ಕೈಗಳ ಸಹಾಯ ಇಲ್ಲದೇನೆ. ಇನ್ನೊಂದು ಬಾರಿ ಹೈಟ್ ಬರ್ಬೇಕು ಇನ್ನೊಂದು. ಓಕೆ, ಬರ್ಲಿ. ಫ್ರೀಗೋಡ ಮೌಂಟ್ ಅಂತಕ್ಕಂಥದ್ದನ್ನ ಕೈಗಳ ಸಹಾಯ ಇಲ್ಲದೆ ಬರೀ ತೊಡೆಗಳ ಸಹಾಯದಿಂದ ಮಾಡಿದಂತ ಒಂದು ಮೌಂಟ್ ಅಂತಾನೆ ಹೇಳ್ತೀವಿ. ಓಕೆ, ನಂತರ ಕಾಲ್ ಚಿಕನ್ ನೀನ್ ಮಾಡಮ್ಮ. ಪುಣ್ಯಶ್ರೀ MCA ಓದ್ತಾ ಇರೋದು, ಜೊತೆಗೆ ಮಲ್ಲಕಂಬವನ್ನ ಶ್ರದ್ಧೆಯಿಂದ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿನಿ. ಪೌಡರ್ ಹಾಕೋದೇನೆಂದ್ರೆ ನೋಡಿ, ಈಗ ಪೌಡರ್ ಹಾಕೊಂತ ಇದ್ದಾರೆ ಗ್ರಿಪ್ ಆಗ್ಲಿ ಅಂತ, ಏನಾದ್ರೆ ಸ್ಲಿಪ್ ಆಗಬಾರ್ದು, ಬೆವರ್ತಾ ಇರ್ತೀವಿ ಅಂತಂದ್ರೆ. ಈಗ ಕೆಲವೊಂದು ಜನ ಜಿಮ್ ಮಾಡ್ಬೇಕಿದ್ರೆ ಮಾಡರ್ನ್ ಆಗಿ ಯೂಸ್ ಮಾಡ್ಕೊತಾ ಇದೀವಿ. ಹಳೆ ಕಾಲದಲ್ಲಿ ಇರ್ಲಿಲ್ಲ ಇದೆಲ್ಲ. ಗೇಮ್ ಬೆಳೀತಾ ಹೋದಂಗೆಲ್ಲ ಏನಂತಂದ್ರೆ ಮಾಡರ್ನ್ ಆಗಿ ನಾವೇನಂತಂದ್ರೆ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದೀವಿ. ಏನು ನಾವು ಹಳೆ ಕಾಲದಲ್ಲಿ ನೋಡಿದ್ರೆ ಈ ತರ ಪೌಡರ್ಗಳನ್ನ ಯೂಸ್ ಮಾಡ್ತಾರೆ. ಮಣ್ಣು ಕಲಿಸ್ಕೊಂಡ್ಬಿಟ್ಟು ಮಣ್ಣನ್ನ ಕೈಗೆ ಹಚ್ಕೊಂತ ಇದ್ರಿ, ಹಿಂಗೆ ಮಣ್ಣು ಕೈಗೆ ಹಚ್ಕೊಂಡು ಮಾಡುವಂಥದ್ದು ಇತ್ತು. ಈಗ ಅದನ್ನೇನಂತಂದ್ರೆ ಜಿಮ್ ಅಲ್ಲಿ ಯೂಸ್ ಮಾಡುವಂತ ಪೌಡರ್ಗಳನ್ನ ನಾವೇನಂದ್ರೆ ಯೂಸ್ ಮಾಡ್ಕೊಂಡು ಇದನ್ನ ಮಾಡ್ತಾ ಇದೀವಿ, ಸ್ವಲ್ಪ ಗ್ರಿಪ್ ಆಗಿರ್ಲಿ ಅಂತ. ಈಗ ಫ್ರೀಗೋಡ ಮೌಂಟ್ ಮತ್ತೆ 2 ತೊಡೆಗಳ ಸಹಾಯದಿಂದ ಮಾಡುವಂಥದ್ದು. ಸೇಮ್ ದಸರಂಗ್ ಪಕಡ್. ಹುಡುಗಿರು ಕೂಡ ಅತಿ ಸರಾಗವಾಗಿ ಮಾಡಬಹುದು ಅಂತ ತೋರಿಸುವಂತ ಒಂದು ವಿದ್ಯೆ. ಹುಡುಗಿರು ನಾವೇನು ಕಮ್ಮಿ ಇಲ್ಲ, ಎಲ್ಲ ರೀತಿಯ ಮೌಂಟ್ಗಳನ್ನು ಮಾಡ್ತೀವಿ ಅಂತ. ಫಿರ್ಕಿ ಅಂತ ಹೇಳ್ತೀವಿ. ಫಿರ್ಕಿ ಹಾವಿನ ತರ ನುಲ್ಚೋ ಅಂತ ಒಂದು ಆಕಾರ ಇದು. ತಬಕ್ ಪಾಡ್. ಬಜರಂಗ್ ಪಕಡ್. ಬಜರಂಗ್ ಪಕಡ್ ಜಾಬ್. ಅದೇ ರೀತಿ ಸಂಖ್ಯಾಸನ ಅಂತ ಹೇಳ್ತಾರೆ, ಕಂದರಾಸನ ಅಂತ ಹೇಳ್ತಾರೆ, ಅಥವಾ ಏಕಪಾದ ಸಿರಾಸನ ಅಂತ ಹೇಳ್ತಾರೆ. ಸುಮಾರು ಒಂದೊಂದು ಭಾಗದಲ್ಲಿ ಒಂದೊಂದು ತರ ಈ ಆಸನಕ್ಕೆ ಹೆಸರುಗಳನ್ನ ಕರೀತಾರೆ. ಅಂದ್ರೆ ಒಂದು ಕಾಲನ್ನ ತಲೆ ಮೇಲೆ ಹಾಕೊಂಡು ಬ್ಯಾಲೆನ್ಸ್ ಅಲ್ಲಿ ಮಾಡ್ತಕ್ಕಂಥ ಆಸನ ಸಂಖ್ಯಾಸನ. ಅದರಲ್ಲಿ ಜಾಬ್ ಅಂದ್ರೆ ಡ್ರಾಪ್ ಆಗೋದು, ಸಂಖ್ಯಾಸನ ಜಾಬ್. ಇನ್ನೊಂದು ಅದ್ಭುತವಾದ ಆಸನ ಅಂತಂದ್ರೆ ಫ್ಲಾಗ್. ಏನು ಫ್ಲಾಗ್ ಅಂದ್ರೆ ಬಾವುಟ ಹಾರೋ ರೀತಿಯಲ್ಲಿ ಏನಂತಾರೆ ದೇಹವನ್ನ ಕಾಲಲ್ಲೇ ಹಿಡಿದು ಮಾಡ್ತಕ್ಕಂಥ ಒಂದು ಕಲೆ ಅಂತಾನೆ ಹೇಳ್ಬೋದು ಫ್ಲಾಗ್ ಅಂತಕ್ಕಂಥ ಆಸನ. ಫ್ಲಾಗ್, ರಿಲ್ಯಾಕ್ಸ್, ದಸರಂಗ್ ಪಕಡ್, ಸಿಂಪಲ್ ಡಿಸ್ಮೌಂಟ್ ಅಥವಾ ಸಾದಾ ಉಡಿ ಅಂತ ಹೇಳ್ತೀವಿ ಇದನ್ನ. ಓಕೆ, ಕುರ್ಮಾಸನ ಯಾರು ಮಾಡ್ತೀರಾ? ಎಸ್, ಕುರ್ಮಾಸನ, ಚಕೋರಾಸನ. ಓಕೆ, ಪೌಡರ್ ಹಾಕೊಂಡ್ಬಂದ್ಬಿಡಿ ನೀವು. ಅದ್ರ ಮಧ್ಯದಲ್ಲಿ ಇನ್ನಾರಾದ್ರು ಆಮೇಲೆ ಈಗ ನಮ್ಮಲ್ಲಿ ಕೆಲವೊಂದು ಜನ ಬಿಗಿನರ್ಸ್ ಎಲ್ಲ ಇದ್ದಾರೆ. ಕಂಬ ಹತ್ತೋದು ಹೇಗೆ, ಅವ್ರಿಗೆ ಇಷ್ಟೆಲ್ಲ ಸರಾಗವಾಗಿ ಮಾಡ್ತಾ ಇದ್ರೆ ಇದೆಲ್ಲ ಹೇಗೆ ಕಲ್ತ್ಬಿಡ್ಬೋದು? ಬಿಗಿನರ್ಸ್ ಕಲಿಯೋರು ಹೇಗೆ ಮಾಡ್ತಾರೆ, ಕಂಬ ತಬ್ಕೊಂಡು ಹತ್ತೋದು ಜಾರೋದು ಹೇಗೆ ಅಂತ ತೋರಿಸ್ತೀನಿ ನಿಮ್ಗೆ. ಇವಾಗ ಹತ್ತೋದು ಎಷ್ಟು ಕಷ್ಟ ಇರುತ್ತೆ ಕಂಬ ಹತ್ತೋದನ್ನ ಈ ವಿದ್ಯಾರ್ಥಿ ತೋರಿಸ್ತಾನೆ ನಿಮ್ಗೆ. ನೋಡಿ ಈಗ ಸೊ ಈತ ಬಿಗಿನರ್ಸ್ ಆದಾಗಿಂದ ಏನಂತಂದ್ರೆ ಅಂದ್ರೆ ಪ್ರಾರಂಭದಲ್ಲಿ ಕಲಿಯುವಂತ ವಿದ್ಯಾರ್ಥಿ ಕಂಬನ ನೋಡಿ 2 ಕಾಲಲ್ಲಿ ಹಿಡ್ಕೊಂಡು ಹತ್ತ ಹೋಗೋದು, ತಬ್ಕೊಂಡು ಹತ್ತುವಂಥದ್ದು. ನೋಡಿ ಈ ತರ ಹತ್ತುವಂಥದ್ದು, ರಿಲ್ಯಾಕ್ಸ್. ಇನ್ನು ಯಾರಾದ್ರೂ ಹತ್ತು ತೋರಿಸಿ, ಹತ್ತು ಆಕರ್ಷಿತ್ ಕಂಬ ಹೇಗೆ ಹತ್ತೋದು ಅಂತ ನೋಡಿ. ಈ ತರ ಕೋತಿ ಹೇಗ್ ಮರ ಹತ್ತತ್ತಲ್ಲ ಹಾಗೆ ಹತ್ತುವಂಥದ್ದು. ಇವರೆಲ್ಲ ಏನಂತಂದ್ರೆ ಬಿಗಿನರ್ಸ್. ಚೆನ್ನಾಗಿ ಹತ್ತೋದು ಅಭ್ಯಾಸ ಆದ್ಮೇಲೆ ತೊಡೆ ಲಾಕ್ ಮಾಡೋದಂಥದ್ದು ಬರೋದು. ಓಕೆ, ರಿಲ್ಯಾಕ್ಸ್. ಸುಮಾರು
ನೋಡಿ, ವಿದ್ಯೆನ ಕಲಿತಾ ಹೋದಷ್ಟು ತುಂಬ ಟೈಮ್ ಹಿಡಿಯುತ್ತೆ. ಬಟ್ ಮಲ್ಲಕಂಬದಲ್ಲಿ ಅಟ್ಲೀಸ್ಟ್ ಒಂದು 6ರಿಂದ 10 ತಿಂಗಳಾದರೂ ಬೇಕಾಗತ್ತೆ ನೀವು. ಮೇಲೆ ಹತ್ಲಿಕ್ಕೆ ಏನಂತ ನೀವು ಒಂದೇ ದಿವಸದಲ್ಲಿ ಹತ್ಬಿಡ್ಬೋದು. ಬಟ್ ಅದನ್ನ ಪರ್ಟಿಕ್ಯುಲರ್ ಆಗಿ ಆ ಟೆಕ್ನಿಕ್ನ ತಿಳ್ಕೊಂಡು ದಸರಂಗ್ ಹೊಡೆಯೋದಕ್ಕೆ ಹತ್ಲಿಕ್ಕೆ ನಿಮಗೆ ಬಿಗಿನರ್ಸ್ ಅಟ್ಲೀಸ್ಟ್ ಒಂದು 15 ದಿವಸನಾದ್ರೂ ಬೇಕು. ಇದ ರಾಷ್ಟ್ರ ಮಟ್ಟದ ಕ್ರೀಡಾಪಟು ವಿನೋದ್ ಗೋಂದಿ ಅಂತ. ಸಾಲ್ತು ಮಾಡ್ತೀಯ? ಸಾಲ್ತು ಅಂತಕ್ಕಂಥ ಒಂದು ಆಸನ, ಅದ್ಭುತವಾದ ಆಸನ ಇದು. ಏನು ಫ್ರಂಟ್ ಪಲ್ಟಿ ಹೊಡಿತಾರಲ್ವಾ, ಒಂದ್ಸರಿ ಫ್ರಂಟ್ ಪಲ್ಟಿ ಹೊಡಿ ತೋರಿಸಿ ನೋಡೋಣ. ಆಮೇಲೆ ಅದನ್ನ ನಮ್ಮ ಜಿಮ್ನಾಸ್ಟಿಕ್ ಮಾಸ್ಟರ್ ಪದ್ಮಶ್ರೀ ಹಾಸನ್ ರಘು ಸರ್ ಅವರು ಇಲ್ಲಿ ಅಲ್ಲ ಅವ್ನ ಮ್ಯಾಟ್ ಮೇಲೆ ಮಾಡಿ ತೋರಿಸು. ಜಿಮ್ನಾಸ್ಟಿಕ್ ಮಾಸ್ಟರೇ ಇದ್ದಾರೆ, ಅವರೆಲ್ಲ ಇದಕ್ಕಿಂತ ವೆಲ್ ಟ್ರೈನ್ ಮಾಡ್ತಾರೆ. ಬಟ್ ಏನಂತಂದ್ರೆ ಬಿಗಿನಿಂಗ್ ಅಲ್ಲಿ ಕಲ್ತಿರೋನು ಇದನ್ನ ಕಮ್ದಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾರೆ. ನಿಂತ್ಕೋಬೇಕಿನ್ನು. ಸೊ ಇದನ್ನೇ ಕಮ್ದಲ್ಲಿ ಲಾಕ್ ಮಾಡೋವಂಥದ್ದು. ಓಕೆ, ಅಲ್ಲಿ ಹೋಗ್ಬಿಟ್ಟು ಮಾಡಿ ತೋರಿಸಿ. ಇದನ್ನೇ ಹೈಟ್ ಹೋಗ್ಬೇಕು ಇನ್ನೊಂದು. ಓಕೆ, ಇದೇ ತರ ಫ್ರಂಟ್ ಪಲ್ಟಿ ಹೊಡೆದು ತೊಡೆಯಲ್ಲಿ ಹಿಡ್ಕೊಳ್ಳುವಂತ ಒಂದು ಏನು ಎಲಿಮೆಂಟ್ ಅನ್ನೇ ನಾವು ಫ್ರಂಟ್ ಸಾಲ್ತು ಅಂತಾನೆ ಹೇಳ್ತೀವಿ. ಈ ತರ ಲಾಕ್ ಅನ್ನ ಮಾಡ್ತಕ್ಕಂಥದ್ದು. ಅದೇ ರೀತಿ ನಟರಾಜಾಸನ್, ನೀವು ಅವಾಗಲೇ ನೋಡಿದಾಗೆ ಬಗ್ಲಿ ಪರಾರ್, ಬಗ್ಲಲ್ಲಿ ಹಿಡಿದು ಮಾಡುವಂಥದ್ದು. ಕೆಲವೊಂದಿಷ್ಟು ಈಗ ಮಾಡರ್ನ್ ಹೆಸರುಗಳನ್ನ ಕೊಟ್ಟಿದ್ದೀವಿ. ಬ್ಯಾಕ್ ಫಿಶ್, ಸಾದಾ ಮೌಂಟ್, ದಸರಂಗ್ ಪಕಡ್. ಇದಕ್ಕೆ ಟೇಡಿ ನಟರಾಜಾಸನ ಅಂತ ಕರಿತೀವಿ. ನಟರಾಜನ ಹಲವು ಭಂಗಿಗಳನ್ನೇ ಮಾಡುವಂಥದ್ದು ಅಥವಾ ಹೋಲುವಂಥದ್ದಾಗಿರುತ್ತೆ. ಟೇಡಿ ನಟರಾಜಾಸನ್. ರಿಲ್ಯಾಕ್ಸ್. ಓಕೆ, ಈಗ ಚಕೋರಾಸನದ ಒಂದು ಭಂಗಿ ತೋರಿಸ್ತಾನೆ ವಿದ್ಯಾರ್ಥಿ. ಅವಾಗಲೇ ಪುಣ್ಯಶ್ರೀ ಮಾಡಿರೋದನ್ನ ನೋಡಿದಿರಿ ನೀವು. ಸಂಖ್ಯಾಸನ, ಒಂದ್ ಕಾಲನ್ನ ತಲೆ ಮೇಲೆ ಹಾಕೊಂಡು ಮಾಡುವಂಥದ್ದು. ಈಗ ಕುರುಮಾಸನ, ಇದು ಕುರುಮಣ ಆಕಾರ ಹೋಲ್ತಕ್ಕಂಥದ್ದು. ಇದ್ರ ನಂತರ ಬರೋದು ಚಕೋರಾಸನ, ಸಿಂಗಲ್ ಹ್ಯಾಂಡ್ ಕುರುಮಾಸನ. ಈಗ ಮಾಡುವಂಥದ್ದು ಚಕೋರಾಸನ, ಸ್ವಲ್ಪ ಹಿಂಗ್ ಕ್ರಾಸ್ ಅಲ್ಲಿ. ಓಕೆ, ಸಾಕು, ಜಾಸ್ತಿ ಆಯ್ತು, ನಾನು ಚೂರಿ ಕಡೆಗೆ. ಕೂಲಾಗಿ ಆರಾಮಾಗಿ ಮಾಡು. ಒಂದು ಕಾಲು ತಲೆ ಮೇಲೆ ಹೋಗುತ್ತೆ. 2 ಕೈಗಳ ಸಹಾಯದಿಂದ ಪೂರ್ತಿ ನಮ್ಮ ದೇಹವನ್ನ ಮೇಲೆತ್ತಿ ಒಂದು ಕಾಲನ್ನ ಮುಂದೆ ಚಾಚುವಂಥದ್ದು ಚಕೋರಾಸನದ ಭಂಗಿ. ವೇಟ್, ಚಕೋರಾಸನ ಜಾಬ್ ಅದನ್ನ ತೋರಿಸ್ಬೇಕು ಎಲಿಮೆಂಟ್ ಅನ್ನ. ಓಕೆ, ಎಸ್. ಯಾವುದೇ ಒಂದು ಎಲಿಮೆಂಟ್ಸ್ಗಳಾದ್ರೂ ನ್ಯಾಷನಲ್ ಅಲ್ಲಿ ನೋಡ್ಬೋದು ನೀವು. ನಾನು ಹೇಳ್ತೀನಿ ನಿಮ್ಗೆ, ಪ್ರತಿಯೊಂದು ಎಲಿಮೆಂಟ್ ಅನ್ನ ನೋಡೋರ್ ಕಣ್ಣಿಗೆ ಕಾಣ್ಬೇಕು, ತೋರಿಸ್ಬೇಕು ನೀವು. ಓಕೆ, ಅದಾದ್ಮೇಲೆ ಏನಂತಂದ್ರೆ ನೀವು ಮೂವ್ ಮಾಡಿದಾಗ ಅದಕ್ಕೆ ನಿಮಗೆ ಪಾಯಿಂಟ್ಸ್ಗಳು ಸಿಗ್ತಾ ಹೋಗ್ತವೆ. ಇಷ್ಟು ತನಕ ನೋಡಿದ್ರೆ ಹಲವಾರು ಭಂಗಿಗಳನ್ನ ಏನಂತಂದ್ರೆ ಇದನ್ನ ನಾವು ಸ್ಟೇಟು ಅಂದ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದೇ ರೀತಿ ಏನಂದ್ರೆ ಇವರು ಪ್ರದರ್ಶನ ಮಾಡಬೇಕು. ನಮಗೆ ಕಾಲಾವಕಾಶ ಕೊಟ್ಟಿರೋದಲ್ಲಿ ಈ ಪುಟ್ಟ ಮಗುನ ಮಾಡ್ಸೋಣ. ನಂತರ ಮತ್ತೊಂದಿಷ್ಟು ಎಕ್ಸ್ಪ್ಲೇಷನ್ ಕೊಡ್ತೀನಿ. ಈ ಮಗು ಇವತ್ತು ಫಸ್ಟ್ ಕ್ಲಾಸ್ ಅಲ್ಲಿ ಬರ್ತಾ ಇರೋದು. ನೋಡೋಣ ಹೇಗೆ ಹತ್ಬೋದು, ಫಸ್ಟ್ ಕ್ಲಾಸ್ ಮಗು ಹೇಗಿರ್ಬೋದು, ಏನ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಹತ್ತು. ಗುಡ್. ನೋಡಿ, ಇವತ್ತು ಮೊದಲನೇ ತರಗತಿ ವಿದ್ಯಾರ್ಥಿನಿ ಇದ್ದು ಹತ್ತಾ ಇದ್ದಾಳೆ. ಗುಡ್ ಗುಡ್. ನಿಧಾನಕ್ಕೆ 2 ಕಾಲನ್ನ ಹೀಗೆ ಲಾಕ್ ಮಾಡು. ನೋಡೋಣ, ಕೈ ಬಿಡಕ್ಕೆ ಟ್ರೈ ಮಾಡಿ ನೋಡೋಣ. ಕೈ ಬಿಡು, ನಾನಿದ್ದೀನಿ. ಎಸ್, ಸೂಪರ್. ನೋಡಿ, ತೊಡೆಗಳ ಸಹಾಯದಿಂದ ಹಿಡ್ಕೊಂಡು ಮಾಡುವಂಥದ್ದು. ಬಟ್ ನೀವು ನೋಡ್ತಾ ಇದ್ದೀರಾ ಎಷ್ಟು ಈಸಿಯಾಗಿ ಮಾಡ್ಬಿಟ್ಲು ಅಂತ. ಹಾಗಾದ್ರೆ ಮಲ್ಲಕಂಬ ತುಂಬಾ ಈಸಿ ಇರ್ಬೋದೇನೋ ಅಂತ ಅನಿಸ್ಬೋದು. ಇದು ಏನಂತಂದ್ರೆ ಒಂದು ಟೆಕ್ನಿಕಲ್ಲಿ ಬಿಗಿನರ್ಸ್ಗೆ ಅಟ್ರಾಕ್ಟ್ ಮಾಡುವಂತ ಆಸನ ಆಗಿರುತ್ತೆ ಅಷ್ಟೇನೆ. ನಂತರದಲ್ಲಿ ಇನ್ನು ಕಷ್ಟವಾದ ಆಸನಗಳೆಲ್ಲ ಸಿಗ್ತವೆ ನಿಮ್ಗೆ. ಈಗ ಆಗ್ಲೇ ಹೇಳ್ತಾ ಇದ್ದೆ ನಾನು, ಎಲ್ಲ ಎಲಿಮೆಂಟ್ಸ್ ಗಳನ್ನ 1.5 ನಿಮಿಷದಲ್ಲಿ ಮಾಡಬೇಕು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನು ಸ್ಪರ್ಧಾ ಮನೋಭಾವ ಇಟ್ಕೊಂಡಾಗ, ಸ್ಪರ್ಧೆಗಂತ ಹೋದಾಗ ಇದೆಲ್ಲ ಪ್ರದರ್ಶನಕ್ಕಾಯ್ತು. ಸ್ಪರ್ಧೆಗಂತ ಬಂದಾಗ ಒಂದು ಮಗು ಕಂಬದಲ್ಲಿ ಹತ್ತಿದ್ದು ಅಂದ್ರೆ ಅವರು 90 ಸೆಕೆಂಡ್ಗಳ ಕಾಲ ಕಂಟಿನ್ಯೂಸ್ ಆಗಿ ಹಲವಾರು ಎಲಿಮೆಂಟ್ಸ್ ಗಳನ್ನ ಮಾಡ್ತಾ ಹೋಗ್ತಾರೆ. ಇದು ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟಕ್ಕೆಲ್ಲ ಅನ್ವಯಿಸುತ್ತೆ. ಇಲ್ಲಿ ನೋಡ್ತಾ ಇದ್ರಿ ನೀವು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಿದ್ದಾರೆ. ಇದು ನಡೀತಾ ಇರೋದು ಕರ್ನಾಟಕ ಸಾಹಸ ಕಲಾ ಅಕಾಡೆಮಿ, ಕರ್ನಾಟಕ ಸಾಹಸ ಕಲಾ ಶಿಕ್ಷಣ ಕೇಂದ್ರ
ಪದ್ಮಶ್ರೀ ಡಾಕ್ಟರ್ ಹಾಸನ್ ರಘು. ಈ ಒಂದು ತರಗತಿಯ ಶಿಕ್ಷಕನಾಗಿ ನಾನಿದ್ದೇನೆ ಶ್ರೀಶೈಲ್ ಈರಪ್ಪ ಹೂಗಾರ್, ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ತಾಲೂಕು. ಈ ಒಂದು ಏನು ಅಕಾಡೆಮಿಯಲ್ಲಿ ನಾನು ಮಲ್ಲಕಂಬ ಪ್ರಧಾನ ಶಿಕ್ಷಕ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ.